ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಈ ವಿಡಿಯೋದಲ್ಲಿ ಬೆಳಗ್ಗೆಯಿಂದ ನಿರ್ಜಲ ಏಕಾದಶಿನ ನಾನು ಯಾವ ರೀತಿ ಆಚರಣೆನ ಮಾಡ್ತಾ ಇದ್ದೀನಿ ಮನೇಲಿ, ಹಾಗೆ ನನಗೆ ಬೆಳಗ್ಗೆ ಆದ ಅನುಭವವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮನೇಲಿ ತುಂಬ ಚೆನ್ನಾಗಿ ನಿರ್ಜಲ ಏಕಾದಶಿ ಆಚರಣೆ ನಡೀತಿದ್ದೆ. ನಿನ್ನೆ ರಾತ್ರಿ ನಾನು ಅನ್ನ ಊಟ ಮಾಡಿದೆ, 2 ರೋಟಿ ಮತ್ತು ಕರಿನ ತಿಂದಿದ್ದೆ. ಹಾಗೆ ರಾತ್ರಿನೇ ರಾಯರ ಹತ್ರ ಹೇಳ್ಕೊಂಡಿದ್ದೆ, ನಾನು ನಾಳೆ ಏಕಾದಶಿ ಆಚರಣೆ ಮಾಡೋದಕ್ಕೆ ನನಗೆ ಶಕ್ತಿ ಅನ್ನೋದನ್ನು ಕೊಡಬೇಕು, ನಿರ್ಜಲವಾಗಿ ಇರ್ತೀನಿ ಅಂತ. ಹಾಗೆ ಕೂಡ ಇದ್ದೀನಿ ಇಲ್ಲಿವರೆಗೂ. ಏಕಾದಶಿ ಇರೋದ್ರಿಂದ ಬೆಳಗ್ಗೆನೆ ತಲೆಗೆ ಸ್ನಾನ ಮಾಡಬೇಕಲ್ವಾ, ತುಂಬ ಟೈಮ್ ಹಿಡಿಯುತ್ತೆ. ನನ್ನ ಕೂದಲು ಸಿಕ್ಕಾಬಟ್ಟೆ ತಿಕ್ಕಿ ಆಗಿರೋದ್ರಿಂದ ಹಾಗಾಗಿ 3:40ಗೆ ಅಲಾರಮ್ ಇಟ್ಕೊಂಡಿದ್ದೆ. ಎಚ್ಚರ ಕೂಡ ಆಯಿತು, ಬಟ್ ಹೇಳೋದಕ್ಕೆ ಮನಸ್ಸಾಗಲಿಲ್ಲ. ಸ್ವಲ್ಪ ಲೇಟಾಗಿ ಎದ್ದೆ, 4:10 4:50 ನನಗೆ ಎದ್ದೆ. ಎದ್ದು ಕೂಡಲೇ ಅಂದ್ಕೊಂಡೆ, ನಾನು ತಲೆಗೆ ಸ್ನಾನ ಮಾಡಿ ರಾಯರಿಗೆ ತುಪ್ಪದ ದೀಪ ಹಚ್ಚೋದಕ್ಕಂತೂ ಆಗಲ್ಲ, ಸಿಕ್ಕಾಬಟ್ಟೆ ಟೈಮ್ ಹಿಡಿಯುತ್ತೆ, ಏನು ಮಾಡೋದು ಅಂತ ಅಂದ್ಕೊಂಡೆ. ಆದರೂ ನೋಡೋಣ ಹೇಗಾಗುತ್ತಾ ಹಾಗೆ ಮಾಡೋಣ ಅಂತ ಪಟ ಅಂತ ಎಲ್ಲ ಕೆಲಸನೂ ಮಾಡಿಕೊಂಡೆ. ಆಗಲ್ಲ ಇವತ್ತು ತಲೆಗೆ ಸ್ನಾನ ಮಾಡಿ ದೀಪ ಹಚ್ಚೋದಕ್ಕೆ ಅಂತ ಅಂದ್ಕೊಂಡೆ. ಬಟ್ ಆದರೆ ನಾನು ರೆಗ್ಯುಲರ್ ಆಗಿ ಎದ್ದು ರಾಯರಿಗೆ ಸೇವೆ ಸಲ್ಲಿಸ್ತಿದ್ನಲ್ಲ, ಅದೇ ಸಮಯಕ್ಕೆ ತಲೆಗೆ ಸ್ನಾನ ಕೂಡ ಮಾಡಿಕೊಂಡು ರಾಯರಿಗೆ ತುಪ್ಪದ ದೀಪನ ಹಚ್ಚಿದೆ. ದೀಪಗಳಿಗೆಲ್ಲ ಹೊಸದಾಗಿ ಬತ್ತಿನ ಚೇಂಜ್ ಮಾಡಿದೆ. ಗುರುವಾರ ಹಚ್ಚಿದ್ದಲ್ವ ಹೊಸ ಬತ್ತಿಗಳನ್ನ ಹಾಕಿ, ಇವತ್ತು ಏಕಾದಶಿ ಇರೋದ್ರಿಂದ ಅದೇ ದೀಪಗಳಿಗೆ ಅದೇ ಬತ್ತಿಗನ್ನ ಹಾಕಿ ಹಚ್ಚಬಾರ್ದು. ಬೆಳಿಗ್ಗೆ ರಾಯರಿಗೆ ಪ್ರತಿನಿತ್ಯ ಸಲ್ಲಿಸ್ತಾ ಹಾಗೆ ಸೇವೆನ ಸಲ್ಲಿಸ್ದೆ. ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅಭಿಷೇಕ ಕೂಡ ಆಯಿತು ಮನೇಲಿ. ತುಂಬ ಚೆನ್ನಾಗಿತ್ತು. ಪೂಜೆ ಎಲ್ಲ ಮುಗಿಸಿ ನಾನು ಮಾತ್ರ ಉಪವಾಸದಲ್ಲಿ ಇರ್ತೀನಿ. ನಮ್ಮ ಮನೆಯವರು ಮತ್ತು ನನ್ನ ಮಗಳು ಉಪವಾಸದಲ್ಲಿ ಇರಲ್ಲ. ನನ್ನ ಮಗಳು ಅಂತಾಳೆ ಯಾವಾಗಲೂ ನಾನು ಕೂಡ ಏಕಾದಶಿ ದಿನ ಉಪವಾಸದಲ್ಲಿ ಇರ್ತೀನಿ ಅಂತ. ಬಟ್ ನಾನೇ ಬೇಡ, ನೀನು ಇನ್ನೂ ಓದ್ತಿರೋ ಹುಡುಗಿ, ನೀನು ಹಸ್ಕೊಂಡೆಲ್ಲ ಇರೋದು ಬೇಡ ಅಂತ ಹೇಳಿ ನಾನೇ ಅವರಿಬ್ರಿಗೂ ಏನಾದರೂ ತಿಂಡಿನ ಮಾಡಿಕೊಡ್ತೀನಿ, ಉಪ್ಪಿಟ್ಟು ಚಪಾತಿ ಆ ರೀತಿ. ಸೊ ನಾನು ಬೆಳಿಗ್ಗೆನೆ ಚಪಾತಿ ಕೂಡ ಮಾಡಿಕೊಟ್ಟೆ. ನಮ್ಮ ಮನೆಯವರು ಸ್ಕೂಲ್ ಕೆಲಸದ ಮೇಲೆ ಮಂಡ್ಯಗೆ ಹೋಗ್ತಿದ್ರು, ಬಾಕ್ಸ್ ಕೂಡ ತೊಗೊಂಡೋಗ್ಬೇಕು ಅಂತ ಹೇಳಿದರು. ಹೆಚ್ಚಿನ ಸಮಯ ನಾನು ರಾಯರ ಮುಂದೆ ಕೂರೋದಕ್ಕೆ ಆಗಲಿಲ್ಲ. ಬೆಳಗ್ಗೆ ಸೇವೆ ಸಲ್ಲಿಸಿ ರಾಯರಿಗೆ ಹೇಳಿಬಿಟ್ಟು ಅಡುಗೆ ಮನೆಯಲ್ಲಿ ತಿಂಡಿನ ರೆಡಿ ಮಾಡಿದೆ. ಎಲ್ಲ ಆದಮೇಲೆ ತಿಂಡಿ ಮತ್ತೆ ರಾಯರ ಮುಂದೆ ಬಂದು ಕೂತ್ಕೊಂಡು ರಾಯರ್ನ ನೋಡ್ತಾ ಇದ್ದೆ. ಹಾಗೆ ಫೋನ್ ಕೂಡ ನೋಡ್ತಿದ್ದೆ. ಅಲ್ಲಿ ಒಬ್ರು ನಾನಿದೆ ಮೊದಲನೇ ಬಾರಿ ಗುರುಗಳನ್ನ ನೋಡಿದ್ದು ಅಂತ ಹಾಕಿದ್ರು. ನನಗೆ ಗುರುಗಳಂದ ತಕ್ಷಣ ನೆನಪಾಗೋದು ನಮ್ಮ ರಾಯರು. ಸೊ ರಾಯರು ನೋಡಿದ್ದಾರೆ, ಇವರು ಮಂತ್ರಾಲಯಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಆ ವಿಡಿಯೋನ ನೋಡ್ತಿದ್ದೆ. ಆವಾಗ ಅಲ್ಲಿ ಅವರು ಸುಬೇದೇಂದ್ರ ತೀರ್ಥರನ್ನ ನಾನು ಮೊದಲನೇ ಬಾರಿ ನೋಡಿದ್ದೀನಿ ಅಂತ ಸುಬೇದೇಂದ್ರ ತೀರ್ಥರ ದರ್ಶನನ ಮಾಡಿದ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಹಾಕಿದ್ರು. ಅದನ್ನು ನೋಡ್ತಾ ನಾನು ಕೇಳಿದೆ ರಾಯರ್ನ, ನನ್ನನ್ನು ಯಾವಾಗ ಕರೆಸ್ಕೊಳ್ತೀರಾ ನೀವು? ನಾವು ಅಲ್ಲಿಗೆ ಬರಬೇಕು ಅಂದರೆ ಅದು ನಿಮ್ಮ ಇಚ್ಛೆ ಇರಬೇಕು, ಇಷ್ಟೊಂದು ಆಶೀರ್ವಾದ ಎಲ್ಲ ಮಾಡ್ತೀರಾ ನನಗೆ, ಎಲ್ಲವನ್ನೂ ನಾನು ಕೇಳಿದ್ನ ಇದುವರೆಗೂ ಇಲ್ಲ ಅಂತ ಹೇಳ್ದಾಗೆ ಎಲ್ಲವನ್ನೂ ಕೂಡ ಅನುಗ್ರಹಿಸಿದ್ದೀರಾ. ಬಟ್ ಯಾಕೆ ನಾನು ಇನ್ನೂ ಮಂತ್ರಾಲಯಕ್ಕೆ ಬರೋದಕ್ಕೆ ಆಗ್ತಿಲ್ಲ, ಯಾವಾಗ ಕರೆಸ್ಕೊಳ್ತೀರಾ ಅಂತ ಕೇಳ್ತಾ ರಾಯರ್ನ ಆ ವಿಡಿಯೋನ ನೋಡ್ತಿದ್ದೆ. ಆ ಸಮಯದಲ್ಲಿ ನನಗೆ ಕಣ್ತುಂಬ ನೀರು ಧಾರಾಕಾರವಾಗಿ ಹರಿತಿತ್ತು. ಜೊತೆಗೆ ನಾವೇನಾದರೂ ಮಳೆಯಲ್ಲಿ ನೆಂದಾಗ ಅಥವಾ ಚಳಿ ಬಂದಾಗ ನಮ್ಮ ಬಾಡಿ ಫುಲ್ ಗುಳ್ಳೆಗಳು ಬರುತ್ತಲ್ವ, ಆ ರೀತಿ ನನ್ನ 2 ತೋಳು ಮತ್ತು ಕೈಗಳಲ್ಲಿ ಗುಳ್ಳೆಗಳು ಬರೋದಕ್ಕೆ ಶುರು ಆಯಿತು. ಜೊತೆಗೆ ಸಿಕ್ಕಾಬಟ್ಟೆ ಒಂದು ವೈಬ್ರೇಷನ್ ಇತ್ತು. ನನ್ನ ಪಾಡಿಗೆ ನಾನು ಅಳ್ತಾ ಇದ್ದೀನಿ ರಾಯರ ಹತ್ರ. ಅಳ್ತಾ ಜೊತೆಗೆ ನಾನೇನೋ ಕೇಳ್ಕೊಂಡೆ, ನಾನೇನಾದರೂ ಮಂತ್ರಾಲಯಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಕರೆಸ್ಕೊಂಡಾಗ ಬಂದರೆ ಹೇಗಿರಬೇಕು, ನನಗಲ್ಲಿ ಏನು ಸಿಗಬೇಕು ಅನ್ನೋದನ್ನ ಹೇಳ್ಕೊಳ್ತಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ಕ್ಷಣ. ನನಗಂತೂ ರಾಯರ ಮುಂದೆ ಕೂತಾಗೆಲ್ಲ ಏನಾದರೂ ಒಂದು ಅನುಭವಗಳು ಆಗ್ತಾನೆ ಇರುತ್ತೆ. ಎಷ್ಟೊತ್ತು ಕೂತ್ರು ಸಾಕು ಅಂತ ಅನ್ಸಲ್ಲ, ಹಾಗೆ ಬೇಜಾರು ಕೂಡ ನನಗೆ ಆಗಲ್ಲ. ಸುಮ್ಮನೆ ಅವ್ರನ್ನೇ ದೃಷ್ಟಿ ಇಟ್ಟು ನೋಡ್ತಾ ಕೂತಿರ್ತೀನಿ, ಇಲ್ಲ ಏನಾದರೂ ಒಂದು ಮಾತಾಡ್ತಿರ್ತೀನಿ ರಾಯರ ಜೊತೆ ಕೂತ್ಕೊಂಡು. ಇವತ್ತು ಬೆಳಗ್ಗೆ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಅಲ್ಲಿಗೆ ಹೋಗಲಿಲ್ಲ ಅನ್ನೋದೊಂದು ಬೇಜಾರಿತ್ತು, ಆದರೆ ಇಲ್ಲ ಆದ ಅನುಭವ ತುಂಬ ಖುಷಿ ಕೊಡ್ತು. ಇವಾಗ ಹೊಸದಾಗಿ ಶುರು ಆಗ್ತಿದೆ ಇದೆಲ್ಲ. ಏನಂದರೆ ನಾನು ಮನೇಲಿ ರಾಯರಿಗೆ ಪ್ರತಿನಿತ್ಯ ಆರತಿ ಎಲ್ಲ ಮಾಡ್ತೀನಲ್ಲ ಬೆಳಗ್ಗೆ ಪೂಜೆ ಆದಮೇಲೆ. ಸೊ ಬೃಂದಾವನಕ್ಕೂ ಹೋಗಿ ಆರತಿ ಮಾಡಿ ಬರ್ತೀನಿ. ಮನೆ ಮುಂದೆ ಇರೋ ಬೃಂದಾವನಕ್ಕೆ ಆರತಿ ಮಾಡೋ ಸಮಯಕ್ಕೆ ಕರೆಕ್ಟಾಗಿ ಒಂದು ಕಾಗೆ ಬಂದು ಕೂತ್ಕೊಳ್ಳುತ್ತೆ, ಇಲ್ಲ 1-2 ಚಿಕ್ಕ ಪಕ್ಷಿಗಳಿದೆ, ಅವು ಬಂದು ಕೂತ್ಕೊಳ್ಳುತ್ತೆ. ಸೊ ನಾನೇನು ಮಾಡ್ತೀನಿ, ಒಳಗಡೆ ಬಂದುಬಿಡ್ತೀನ. ಬಂದಮೇಲೆ ಮನ್ಸು ಕನ್ಸುತ್ತೆ, ಏನಾದರೂ ಕೊಡಬೇಕು ಅಂತ ಹೇಳಿ ತೊಗೊಂಡೋಗಿ ಮನೇಲಿ ಏನಿರುತ್ತೆ ಅದು ಕಡಲೆಬೇಳೆ ಆಗಿರಲಿ ಕಡಲೆ ಆಗಿರಲಿ ಏನಾದರೂ ಸರಿ ತೊಗೊಂಡೋಗಿ ಹಾಕ್ತೀನಿ. ಅಂದ್ಕೊಳ್ತೀನಿ ಕಾಗೆ ಕಡಲೆಬೇಳೆ ಎಲ್ಲ ತಿನ್ನಲ್ಲ ಅಂತ. ಇವತ್ತು ಕೂಡ ಹಾಗೆ ಆಯಿತು. ಆರತಿ ಮಾಡಿ ನಾನು ಒಳಗಡೆ ಬರ್ತಿದ್ದೀನಿ, ಕಾಗೆ ಕರೆಕ್ಟಾಗಿ ಕೂತಿತ್ತು. ಒಂಥರ ಅದನ್ನ ನೋಡಿದ್ಮೇಲೆ ಮನಸ್ಸು ಹಾಗೆ ಇರೋದಕ್ಕೆ ಒಪ್ಪಲ್ಲ. ಏನಾದರೂ ಕೊಡಬೇಕು ಅಂತ ಹೇಳಿ ಏನು ಕೊಡೋದು ಸಡನ್ನಾಗಿ ಗೊತ್ತಾಗಲಿಲ್ಲ, ಕಡಲೆಬೇಳೆ ತೊಗೊಂಡೋಗಿ ಹಾಕ್ತೆ.
ಹೋಗುತ್ತೆ. ಬೇಳೆನ ಕಾಗೆ ತಿನ್ನಲ್ಲ ಅನ್ನೋದು ಗೊತ್ತು, ಬಟ್ ಏನು ಕೊಡೋದಕ್ಕೆ ಇಲ್ವಲ್ಲ ಅನ್ಕೊಂಡು ಹಾಕ್ಬಿಟ್ಟು ಬಂದ ತಕ್ಷಣ 2 ಚಿಕ್ಕ ಪಕ್ಷಿಗಳು ಹೊಸ್ದಾಗಿ ಶುರುವಾಗಿದೆ. ಅವು ಕೂಡ ಕಾಗೆ ಬರ್ದೇ ಇದ್ರು ಅದು ಬಂದು ಕೂಗ್ತಿರುತ್ತೆ. ಬಂದು ತಿಂತಾಯ್ತು. ತುಂಬ ಖುಷಿ ಆಯಿತು. ಕಡಲೆಬೇಳೆನ ಆಯ್ಕೊಂಡು ತಿಂತಿದ್ದು ನೋಡಿ. ನಿನ್ನೆ ಕೂಡ ನಮ್ಮ ಮನೆಯವ್ರನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೋಗುವಾಗ ಅದೇ ಪಕ್ಷಿ ಬಂದು ಕೂಗ್ತಿತ್ತು. ನಮ್ಮ ಮನೆಯವ್ರಂದ್ರು, ನೋಡು ಏನೋ ಪಕ್ಷಿ ನಿನ್ನ ಕೂಗ್ತಿದೆ, ಏನಾದರೂ ಕೊಡು ಅಂತ. ನಾನು ಸ್ಕೂಲ್ಗೆ ಬಿಡಕ್ಕೆ ಹೋಗ್ತಿದ್ನಲ್ಲ, ಸುಮ್ಮನಾದೆ. ಇವತ್ತು ಅದೇ ಪಕ್ಷಿ ಬಂದು ನಾನು ಕೊಟ್ಟಿದ್ದಂತಹ ಕಡಲೆಬೇಳೆನ ತಿನ್ಕೊಂಡು ಹೋಯ್ತು. ಅದಾದಮೇಲೆ ಫ್ಲಾಶ್ ಆಯಿತು. ಇನ್ನೊಂದು ರೌಂಡ್ ಕಾಗೆ ಬಂತು. ಮನೇಲಿ ರಸ್ಕ್ ಇಟ್ಟಿದ್ದೆ, ನಂದಿನಿ ಪಾರ್ಲರಿಂದ ತಂದು ಕೊಡದೆ ಹೋದ್ನಲ್ಲ ಅಂತ ಹೇಳಿ ನೆಕ್ಸ್ಟು ಕಾಗೆಗೆ ನಾನು ರಸ್ಕ್ ಹಾಕಿದಾಗ ಕಾಗೆ ಪಕ್ಷಿ ಎಲ್ಲವೂ ಕೂಡ ತಿನ್ಕೊಂಡು ಹೋಯ್ತು. ಇದೆಲ್ಲ ನಡೀತಿರೋದು ನನಗೆ ಇತ್ತೀಚೆಗೆ ರಾಯರ್ನ ಪೂಜಿಸೋದಕ್ಕೆ ಶುರು ಆದ್ಮೇಲಿಂದ. ಏನೋ ಒಂಥರ ಸಂತೋಷ, ನೆಮ್ಮದಿ. ಆ ಸಂತೋಷನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವರು ಹೇಳ್ತಾರೆ, ನಾವೇನು ಬೇಡ್ಕೊಳ್ತಿದೀವಿ ರಾಯರ ಹತ್ರ ಅದಿನ್ನೂ ಆಗಿಲ್ಲ, ನಮ್ಮ ಕಷ್ಟ ಹಾಗೆ ಇದೆ. ಮತ್ತೆ ಇನ್ನು ಕೆಲವರು ಹೇಳ್ತಾರೆ, ನನಗಿನ್ನೂ ಆಶೀರ್ವಾದನೇ ಸಿಕ್ಕಿಲ್ಲ ರಾಯರಿಂದ, ತುಂಬ ದಿನದಿಂದ ಪೂಜಿಸ್ತಿದ್ದೀನಿ ಅಂತ. ಬಟ್ ನನಗೆ ಆ ರೀತಿ ಅಲ್ಲ. ರಾಯರು ಯಾವಾಗ ದೇವ್ರ ಮನೆಗೆ ಹೋಗ್ತೀನೋ ನಾನು ಯಾವತ್ತೂ ಕೂಡ ಇಲ್ಲಿ ತನಕ ನನ್ನನ್ನು ಬರೀ ಕೈಯಲ್ಲಿ ಕಳಿಸಲ್ಲ, ಆಶೀರ್ವಾದ ಮಾಡೇ ಕಳಿಸ್ತಾರೆ. ಇವತ್ತು ಕೂಡ ಮಧ್ಯಾಹ್ನ ಮನೆ ಕೆಲಸ ಎಲ್ಲ ಮುಗಿಸಿ ತುಂಬ ಸೇವೆ ಇಲ್ಲ ರಾಯರಿಗೆ. ಇವತ್ತು ಪ್ರತಿನಿತ್ಯ ಮಧ್ಯಾಹ್ನ ಏನು ಮಾಡ್ತೀನಿ, ರಾಯರಿಗೆ ತೂಗಿರೆ ರಾಯರ ಹಾಡು ಹೇಳೋದು, ಅವ್ರ ಪಾದ ಒತ್ತಿ ಪಾದಕೆಗಳನ್ನ ತಲೆ ಮೇಲೆ ಇಟ್ಕೊಂಡು ಗುರುಸ್ತೋತ್ರನ ಹೇಳೋದೆಲ್ಲ ಮಾಡ್ತಿದ್ದೆ. ಇವತ್ತೇನು ಸೇವೆ ಮಾಡೋ ಹಾಗಿಲ್ವಲ್ಲ, ಜಸ್ಟ್ ಗುರುಸ್ತೋತ್ರನ ಹೇಳಿಬಿಟ್ಟು ಅವ್ರ ಮುಂದೆ ಕೂತಿದ್ದೆ. ಅವಾಗಲೂ ಕೂಡ ನನಗೆ ರಾಯರು ಕಾಮಧೇನುವಿಂದ ಆಶೀರ್ವಾದನ ಮಾಡಿದ್ರು, ಜೊತೆಗೆ ವೀಣೆಯಿಂದ ಕೂಡ ನನಗೆ ಆಶೀರ್ವಾದನ ಮಾಡಿದ್ರು. ಎಷ್ಟು ಬಾರಿ ನಾನು ರಾಯರ ಮುಂದೆ ಕೂರ್ತೀನೋ, ಎಷ್ಟು ಸಲ ರಾಯರ ಹತ್ರ ಹೋಗ್ತೀನೋ, ಯಾವಾಗಲೂ ನನ್ನನ್ನು ಇಲ್ಲಿ ತನಕ ಬರಿಗೈಯಲ್ಲೇ ಕಳಿಸಲ್ಲ. ಅಂದರೆ ನಾವು ಮಾಡ್ತಿರೋ ಪೂಜೆಲಿ ತಪ್ಪಿದೆ ಅಂತ ನಾನು ಹೇಳ್ತಿಲ್ಲ. ನೀವೇನು ಪೂಜೆ ಮಾಡ್ತಿದ್ದೀರಾ ಅದೆಲ್ಲವೂ ಸರಿನೇ ಇರುತ್ತೆ. ರಾಯರ ಹತ್ರ ನೀವು ಮಕ್ಕಳ ಹಾಗೆ ನನಗೂ ನಿಮ್ಮ ಆಶೀರ್ವಾದ ಬೇಕು ಕೊಡಿ ಅಂತ ಬೇಡ್ಕೊಡಿ. ಇದು ನನ್ನಿಂದ ಅಂತ ನಾನು ಹೇಳ್ತಿಲ್ಲ. 1-2-3 ಜನ ನನ್ನ ಹತ್ರ ಇದೇ ರೀತಿ ಹೇಳಿದ್ರು, ನನಗಿನ್ನೂ ಆಶೀರ್ವಾದ ಸಿಕ್ಕಿಲ್ಲ, ರಾಯರು ಕೊಟ್ಟಿಲ್ಲ ಅಂತ. ಅವಾಗ ನಾನು ಹೇಳಿದ್ದೆ, ಇಲ್ಲ ನಿಮಗೂ ಖಂಡಿತ ರಾಯರ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ. ಕಾಯ್ಬೇಕಷ್ಟೇ ನೀವು ಅವ್ರ ಮುಂದೆ. ನನಗೂ ಕೊಡಪ್ಪ ನಿನ್ನ ಆಶೀರ್ವಾದನ ನೋಡಬೇಕು ಅನ್ನೋ ಆಸೆ ಆಗಿದೆ, ಹಾಗೆ ಕಳಿಸ್ಬೇಡಿ, ನನಗೆ ನಿಮ್ಮ ಆಶೀರ್ವಾದನ ಕೊಡಿ ಅಂತ ಕೇಳ್ಕೊಳ್ಳಿ. ಖಂಡಿತ ರಾಯರು ನಿಧಾನ ಆದರೂ ಸರಿ ಕೊಟ್ಟೆ ಕೊಡ್ತಾರೆ. ಹಾಗೆ ಎಲ್ಲದಕ್ಕಿಂತ ಮುಖ್ಯ, ನಾವು ಎಷ್ಟೇ ಪೂಜೆ ಮಾಡಲಿ ಮನಸ್ಸು ಬಹಳ ಶುದ್ಧವಾಗಿರಬೇಕು. ಎಷ್ಟು ಶುದ್ಧವಾಗಿರುತ್ತೋ ನಮ್ಮ ಮನಸ್ಸಾಗಲಿ ನಮ್ಮ ಆತ್ಮವಾಗಲಿ ಅಷ್ಟು ಬೇಗ ನಾವು ರಾಯರಿಂದ ಮೆಚ್ಚುಗೆನ ಪಡ್ಕೊಳ್ತೀವಿ. ರಾಯರು ಕೂಡ ಎಲ್ಲವನ್ನೂ ಕೂಡ ಗಮನಿಸ್ತಾರೆ, ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ ನಮ್ಮ ಆತ್ಮ ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು. ಅವ್ರಿಗೆ ನಮ್ಮ ಮನಸ್ಸು ಇಷ್ಟ ಆದರೆ ನಾವು ಕೇಳೋದೇ ಬೇಡ, ರಾಯರೇ ನಮಗೆ ಆಶೀರ್ವಾದನ ಮಾಡ್ತಾರೆ. ಪೂಜೆನೇ ಮಾಡಬೇಕಂತ ಇಲ್ಲ, ಮನಸ್ಸು ಶುದ್ಧವಾಗಿ ನಾವು ರಾಯರ ಮುಂದೆ ಹೋದಾಗ ನಮ್ಗೆ ಏನೆಲ್ಲ ಕೊಡಬೇಕು ರಾಯರು ಅದನ್ನೆಲ್ಲವನ್ನು ಕೂಡ ಅನುಗ್ರಹಿಸ್ತಾರೆ. ನೀವು ಮನೆಗಳಲ್ಲಿ ಪೂಜೆ ಮಾಡೋದ್ರ ಜೊತೆಗೆ ಮನಸ್ಸನ್ನು ಅಷ್ಟೇ ಬಹಳ ಶುದ್ಧವಾಗಿ, ಯಾವುದೇ ಒಂದು ಕೆಟ್ಟ ಆಲೋಚನೆಗಳು ಬರಬಾರ್ದು. ರಾಯರ ಮುಂದೆ ಕೂತಾಗ ಇನ್ನೊಬ್ರಿಗೆ ಯಾವುದೇ ರೀತಿ ನಾವು ಕೆಡುಕನ್ನ ಬಯಸಬಾರ್ದು. ಯಾವಾಗಲೂ ಸದಾ ನಮ್ಮ ಸುತ್ತಮುತ್ತ ಇರೋರಿಗೆ ಒಳ್ಳೇದಾಗಲಿ, ಅವ್ರು ಹಾಗಿದ್ದಾರೆ ನಾವು ಹೀಗಿದ್ದಾರೆ ಆ ಥರ ಏನು ಮನಸ್ಸಲ್ಲಿ ಇಟ್ಕೋಬಾರ್ದು. ಶುದ್ಧ ಮನಸ್ಸು, ಈಗ ಮಕ್ಕಳ ಮನಸ್ಸು ಹೇಗಿರುತ್ತೆ ಆ ರೀತಿ ನಾವು ರಾಯರ ಮುಂದೆ ಕೂತಾಗ ರಾಯರು ನಮಗೆ ಆಶೀರ್ವಾದ ಮಾಡಿ, ನಾವು ಕೇಳಿದ್ರು ಕೇಳದೆ ಇದ್ರೂ ನಮ್ಮ ಬದುಕಲ್ಲಿ ಏನು ಕೊಡಬೇಕು ಅದನ್ನು ಕೊಟ್ಟು ನಮಗೆ ಒಂದು ದಾರಿದೀಪವಾಗಿ ನಮ್ಮ ಜೊತೆ ಇರ್ತಾರೆ. ನೀವೆಲ್ಲರೂ ಕೂಡ ಇವತ್ತು ನಿರ್ಜಲ ಏಕಾದಶಿನ ಆಚರಣೆ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವಾಗ ಟೈಮ್ 1:40 ಆಯ್ತಾ ಬಂತು. ನಿಜ ಹೇಳ್ತೀನಿ, ಇಲ್ಲಿವರೆಗೂ ಕೂಡ ನನ್ನ ಎನರ್ಜಿ ಎಲ್ಲೂ ಕೂಡ ಕಮ್ಮಿ ಆಗಿಲ್ಲ, ಮತ್ತೆ ನೀರು ಕುಡಿಬೇಕು ಅಂತ ಅನ್ನಿಸ್ತಿಲ್ಲ. ಒಂದು ರೀತಿ ಖುಷಿ, ಕ್ಷಣ ಕ್ಷಣ ಕೂಡ ಆನಂದ ಸಂತೋಷದಿಂದ ತುಂಬಿದೆ ಈ ದಿನ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.